ನಮಸ್ಕಾರ, ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಆಯ್ಕೆ ಮಾಡಿರುವ ವಿಚಾರ ಫಾಸ್ಟ್ ಟ್ಯಾಗ್ ಬಗ್ಗೆ. ಈ ಒಂದು ಸ್ಟೋರಿಯನ್ನ ವಾಹನ ಸವಾರರು ಯಾರಿದ್ರ ಎಲ್ಲರೂ ಕೂಡ ಮಿಸ್ ಮಾಡ್ದಲೇ ನೋಡಿ, ಯಾಕಂತಂದ್ರೆ ಇದು ನಿಮಗೆ ತುಂಬಾನೇ ಮುಖ್ಯವಾಗಿರುವಂತದ್ದು. ಫಾಸ್ಟ್ ಟ್ಯಾಗ್ ವಿಚಾರದಲ್ಲಿ ಕೆಲವೊಂದು ಬದಲಾವಣೆಯನ್ನ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತಂದಿದೆ. ಹಾಗಾದ್ರೆ ಫಾಸ್ಟ್ ಟ್ಯಾಗ್ ನಲ್ಲಿ ಆಗಿರುವಂತಹ ಬದಲಾವಣೆಗಳೇನು, ಈ ನಿಯಮಗಳನ್ನ ಮೀರಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ, ನಿಮ್ಮ ಫಾಸ್ಟ್ ಟ್ಯಾಗ್ ಅಲ್ಲಿ ಹಣ ಇಲ್ಲ ಅಂದ್ರೆ ನೀವು ಟೋಲ್ ಹತ್ರ ಹೋಗಂಗೆ ಇಲ್ಲ. ಒಂದ್ ವೇಳೆ ಫಾಸ್ಟ್ ಟ್ಯಾಗ್ 0 ಬ್ಯಾಲೆನ್ಸ್ ಅಲ್ಲಿ ನೀವು ಹೋಯ್ತು ಅಂತಂದ್ರೆ ನೀವು ದುಪ್ಪಟ್ಟು ದಂಡವನ್ನ ವಿಧಿಸಬೇಕಾಗುತ್ತೆ. ಯಾವುದಕ್ಕೂ ನೀವು 1 ಗಂಟೆಯ ಮುಂಚಿತವಾಗಿಯೇ ಫಾಸ್ಟ್ ಟ್ಯಾಗ್ ನ ರೀಚಾರ್ಜ್ ಮಾಡಿಸಿಕೊಳ್ಳೋದು ಒಳ್ಳೇದು. ಒಂದ್ ವೇಳೆ ನೀವು ಆಮೇಲೆ ರೀಚಾರ್ಜ್ ಮಾಡ್ತೀನಿ, ಅಲ್ಲಿ ಹೋದ್ಮೇಲೆ ರೀಚಾರ್ಜ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ, ನಿಮಗೆ ದಂಡ ಬೀಳೋದು ಗ್ಯಾರಂಟಿ. 1 ಗಂಟೆಯ ಮುಂಚಿತವಾಗಿ ನಿಮ್ಮ ಫಾಸ್ಟ್ ಟ್ಯಾಗ್ ನಲ್ಲಿ ಹಣ ಇರಲೇಬೇಕು. 0 ಬ್ಯಾಲೆನ್ಸ್ ಮಾಡ್ಕೊಂಡಂತೂ ನೀವು ಟೋಲ್ ಹತ್ರ ಹೋಗೋ ಹಾಗಿಲ್ಲ. ಇದು ಮೊದಲನೆಯ ನಿಯಮ. ಇನ್ನು ಎರಡನೆಯದಾಗಿ, ಟೋಲ್ಗೆ ಹೋಗೋಕ್ಕಿಂತ 60 ನಿಮಿಷಗಳ ಮುಂಚೆ, ಹಾಗೆ ಟೋಲ್ ದಾಟಿದ 10 ನಿಮಿಷಗಳ ತನಕ ನಿಮ್ಮ ಫಾಸ್ಟ್ ಟ್ಯಾಗ್ ಆನ್ ಅಲ್ಲೇ ಇರಬೇಕು. ಒಂದ್ ವೇಳೆ ಆಫ್ ಆಯ್ತು ಅಂತಂದ್ರೆ ಟೋಲ್ ಸಿಬ್ಬಂದಿಯ ಸಿಸ್ಟಮ್ಗೆ 176 ಸ್ಕೋರ್ ಎರರ್ ಅನ್ನುವಂತಹ ಮೆಸೇಜ್ ಬರುತ್ತೆ. ಈ ಮೆಸೇಜ್ ಸ್ವೀಕಾರ ಆದ್ಮೇಲೆ ನೀವು ಫೈನ್ ನ ಕಟ್ಟಲೇಬೇಕಾಗುತ್ತೆ. ಇನ್ನು ಮೂರನೆಯದಾಗಿ, ಇದಂತೂ ತುಂಬಾನೇ ಇಂಪಾರ್ಟೆಂಟ್, ಕೆವೈಸಿ ಆಗದ ಫಾಸ್ಟ್ಯಾಗ್ಗಳು ಕಪ್ಪು ಪಟ್ಟಿಗೆ ಸೇರ್ಪಡೆಯಾಗುತ್ತೆ. ಈಗಾಗಲೇ ಕಪ್ಪು ಪಟ್ಟಿಗೆ ಸೇರ್ಪಡೆಯಾಗಿರುವ ವಾಹನಗಳ ಫಾಸ್ಟ್ ಟ್ಯಾಗ್ಗಳು ಮತ್ತೇನಾದ್ರೂ ಚಲಾವಣೆ ಬಂತು ಅಂದ್ರೆ ಇನ್ನೂ ಕೂಡ ಜಾಸ್ತಿ ದಂಡವನ್ನ ಕಟ್ಟಬೇಕಾಗುತ್ತೆ. ಇನ್ನು ನಾಲ್ಕನೆಯದಾಗಿ, ಟೋಲ್ ದಾಟಿದ 15 ನಿಮಿಷಗಳ ಬಳಿಕ ಏನಾದ್ರೂ ಫಾಸ್ಟ್ ಟ್ಯಾಗ್ ನಿಂದ ಹಣ ಜಮಾವಣೆ ಆಯ್ತು ಅಂತ ಅಂದ್ರೆ ಈ ಹಣದ ಜೊತೆಗೆ ನಿಮಗೆ ದಂಡ ಕೂಡ ಕಟ್ ಆಗುತ್ತೆ, ಯಾಕಂತಂದ್ರೆ ಟೈಮ್ ಲೇಟ್ ಆಗಿರುತ್ತೆ ಅಂತ. ಇನ್ನು ಕೊನೆಯದಾಗಿ 5ನೆಯ ನಿಯಮ, ಇದು ವಾಹನ ಸವಾರರಿಗೆಲ್ಲ ಬದಲಾಗಿ ಟೋಲ್ ಸಿಬ್ಬಂದಿಗಳಿಗಾಗಿರುತ್ತೆ. ಟೋಲ್ ಸಿಬ್ಬಂದಿ ಏನಾದ್ರೂ ಹೆಚ್ಚಿನ ಶುಲ್ಕ ಹಾಕೋದಾಗ್ಲಿ ಅಥವಾ ತಡವಾಗಿ ಹಣವನ್ನ ಜಮಾ ಮಾಡೋದಾಗಿರ್ಲಿ, ಈ ತರ ಏನಾದ್ರೂ ಮಾಡ್ತು ಅಂದ್ರೆ ನೀವು ಅವರ ವಿರುದ್ಧ ಕ್ರಮವನ್ನ ತಗೋಬಹುದು. ಆದ್ರೆ ತಕ್ಷಣಕ್ಕೆ ತಗೊಳಕ್ಕಾಗೋದಿಲ್ಲ. ಒಂದು 15 ದಿನಗಳ ನಂತರ ಟೋಲ್ ಸಿಬ್ಬಂದಿಯ ವಿರುದ್ಧ ನೀವು ಕ್ರಮವನ್ನ ಜರುಗಿಸಬಹುದು. ಇವಿಷ್ಟು ಕೂಡ ಬದಲಾಗಿರುವಂತಹ ಫಾಸ್ಟ್ ಟ್ಯಾಗ್ ನ ನಿಯಮಗಳು. ಹಾಗಾದ್ರೆ ನಾವು ದಂಡ ಕಟ್ಟಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಅದು ತುಂಬಾನೇ ಈಸಿ. ಆದಷ್ಟು ನಿಮ್ಮ ಫಾಸ್ಟ್ ಟ್ಯಾಗ್ ಹಣವನ್ನ ನೀವು ಆಗಾಗ ಚೆಕ್ ಮಾಡ್ತಾ ಇರಿ. ದೂರಕ್ಕೆ ಪ್ರಯಾಣ ಹೋಗ್ಬೇಕು ಅಂತಂದ್ರೆ ಮೊದಲು ಫಾಸ್ಟ್ ಟ್ಯಾಗ್ ನಲ್ಲಿ ಹಣ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಆ ನಂತರ ಹೋಗಿ. ಆದಷ್ಟು ಕೂಡ ನಿಮ್ಮ ಫಾಸ್ಟ್ ಟ್ಯಾಗ್ ಬ್ಲಾಕ್ ಲಿಸ್ಟ್ ಗೆ ಹೋಗದೆ ಇರೋ ತರ ತಡೆಗಟ್ಟಿ. ನೀವು ಆಗಾಗ ನಿಮ್ಮ ಫಾಸ್ಟ್ ಟ್ಯಾಗ್ ನ ಚೆಕ್ ಮಾಡ್ತಾ ಇದ್ರೆ ಬ್ಲಾಕ್ ಲಿಸ್ಟ್ ಗೆ ಹೋಗೋದಿಲ್ಲ. ಸೊ ಇವೆಲ್ಲ ಕ್ರಮವನ್ನ ಕೈಗೊಂಡ್ರೆ ಖಂಡಿತವಾಗ್ಲೂ ನೀವು ದಂಡ ಕಟ್ಟುವಂತಹ ಪರಿಸ್ಥಿತಿ ಎದುರಾಗೋದಿಲ್ಲ. ಇವಿಷ್ಟು ಕೂಡ ಫಾಸ್ಟ್ ಟ್ಯಾಗ್ ನಿಯಮಗಳ ಬದಲಾವಣೆ ಹಾಗೂ ಏನ್ ಮಾಡ್ಬೇಕು ಅನ್ನೋ ವಿವರಣೆ. ಸೊ